ಇವತ್ತು ಆ್ಯಕ್ಚುಲಿ ಅಂತಂದರೆ ಹಲಸಿನ ಮಾಡಕ್ಕೆ ಹೋಗಿದ್ದೆ ಅಲ್ಲ, ಅದು ನಿನ್ನೆ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ಒಟ್ಟು ಮಾಡ್ಕೊಂಡು ಇವತ್ತು ನಾನು ಹೇಳ್ತಿದ್ದೆ ಎಂತೆಲ್ಲ ಆಯ್ತು, ಎಂಥ ವಿಷಯ ಇದ್ದಿತ್ತು ಇವತ್ತು ಹಲಸಿನ ಮೇಳದಲ್ಲಿ. ಗಮ್ಮತ್ತಾಯ್ತು, ತಿಂಡಿ ತಿಂತು, ಕಡೆಗೆ ಸ್ವಲ್ಪ ಜನ ಮಾತಾಡ್ಸಿರು. ಹೋಳಿಗೆ ಯಾವ ದೋಸೆ ಹಾಕೋತಿಲ್ಲ ಇವನಿಗೆ, ಅದು ದೋಸೆ ಕಾಣಂಗಿತ್ತು ಒಚ್ಚಾಗಿ ಎಂತ ಮಾಡಿ ಟೋಟಲ್ ಏನು ಗೊತ್ತಾಗ್ತದೆ ಬರೀ ಅಂತ ತಮಾಷೆ ಒಳ್ಳೆ ಮಾಡ್ತಾ ಅಲ್ಲ. 1 ಲೀಟರ್ ಉಪ್ಪಿಸ್ ಮಾಡಿದ್ರೆ 2 kg ಕೊಬ್ಬರಿ ಬೇಕಲ್ಲ. ಸೊ ಪ್ಯೂರ್ ಕೊಕೊನಟ್ ಆಯಿಲ್ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ರೆಡಿ ಮಾಡ್ತೇವೆ. ಇದು 100% ನ್ಯಾಚುರಲ್ ಕುಕೀಸ್ ಆಗಿದೆ. ಇದರಲ್ಲಿ ಮೈದಾ ಇಲ್ಲ, ಗೋಧಿ ಇಲ್ಲ, ಫ್ರೂಟಿನ್ ಇಲ್ಲ, ಶುಗರ್ ಇಲ್ಲ. ನಾವು ಅದ್ರ ಬದಲಿಗೆ ಮೊಸರು ಮತ್ತೆ ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆ ಎಲ್ಲ ಹಾಗೆ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದಿದ್ದವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಪುನಃ ನಾನು ಹಲಸಿನ ಮೇಳಕ್ಕೆ ಹೊರಟಿದ್ದೆ. ಇವತ್ತು ಯಾರೊಟ್ಟಿಗೆ ಹೊರಟಿದ್ದೆ ಅಂದರೆ ಫ್ರೆಂಡ್ ಒಟ್ಟಿಗೆ ಹೊರಟಿದ್ದೆ. ನಿನ್ನೆ ನಾನು ಅಪ್ಪ ಮತ್ತು ಆನಂದನ ಜೊತೆಗೆ ಹೋಗಿದ್ದೆ, ಮತ್ತು ಅಕ್ಕನ ಜೊತೆ ಹೋಗಿದ್ದೆ. ಇವತ್ತು ಮಾತ್ರ ನಾನು ನಂದು ಫ್ರೆಂಡ್ ಮತ್ತು ಅಕ್ಕನ ಜೊತೆಗೆ ಹೊರಟಿದ್ದೆ. ಆ ಫ್ರೆಂಡ್ ಯಾರಂತ ತೋರಿಸ್ದೆ ನೋಡಿ ನಿಕಾಂಬ. ಹಲಸಿನ ಮೇಳಕ್ಕೆ ಹೋಗಿದ್ದೆ ಅಲ್ಲ ನಿನ್ನೆ, ಇವತ್ತು ಹೋಗಿದ್ದೆ. ಹಾಗೆ ನಿನ್ನೆ ಮತ್ತು ಇವತ್ತು ಒಟ್ಟು ಮಾಡ್ಕೊಂಡು ಎಂತ ಎಲ್ಲ ನಿನ್ನೆ ತಕ್ಕಂತ ಎಂತೆಲ್ಲ ಇವತ್ತು ತಕ್ಕಂತ ಅಂತೇಳಿ ಒಟ್ಟೆ ಒಂದು ವಿಡಿಯೋದಲ್ಲ ಹಲಸಿನ ಮೇಳದ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಕಾಣಿ ಖುಷಿಯಾರೆ, ಕಾಣಿ ನೀವು ಹೋಯ್ನಿ, ಇನ್ನೂ ಟೈಮ್ ಇತ್ತು ಅನ್ಸುತ್ತೆ. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ರೊಳಗೆ ಟೈಮ್ ಆಗಿರುತ್ತೆ. ಯಾರೆಲ್ಲ ಹೋಯ್ರಿ ಹಲಸಿನ ಮೇಳಕ್ಕೆ, ಎಂತೆಲ್ಲ ತಗೊಂಡಿರಿ ಅಂಥೇಳಿ ಕಾಮೆಂಟ್ ಮಾಡಿ ಬನ್ನಿ. ಇಷ್ಟೆಲ್ಲ ಆಲೋಚನೆ ಮಾಡ್ತಾರೆ ಕಾಣಿ. ಹಲಸಿನ ಮೇಳಕ್ಕೆ ಬಂದರೆ ದೊಡ್ಡವರಿಗೆಲ್ಲ ಗಮ್ಮತ್ತು, ಅದು ತಕಂದ ಇದು ತಕಂದ ಎಂತ ತಕಂದ ಅಂದ್ಕೊಂಡು, ಚಿಕ್ಕವರಿಗೆಲ್ಲ ಬೋರ್ ಆಯ್ತು ಎಂತ ಇದು ಅಂದ್ಕೊಂಡು. ಆದರೆ ಚಿಕ್ಕವರಿಗೆಲ್ಲ ಬೋರ್ ಆಗ್ಕಾಗಂತೇಳಿ ಒಳ್ಳೆ ಥೀಮ್ ಮಾಡಿರು. ಮಂಡಿ ಒಳ್ಳೆ ಇತ್ತು ಮರ್ರೆ, ಮಕ್ಳಿಗೆ ಆಡೋಕ್ಕೆ ಗೇಮ್ ಎಲ್ಲ ಮಾಡಿರು. ಖುಷಿ ಆಯ್ತು ಕಂಡು ನಂಗಂತೂ. ಆಗಿದೆ ದಯವಿಟ್ಟು ಈ ಹಾಲ್ ಪಕ್ಕ ಮುಕ್ತವಾಗಿದೆ, ಅಲ್ಲಿ ಇನ್ನೂ ವೇಟ್ ಮಾಡ್ತಾರೆ.
ಕಂಡ್ರೆಲ್ಲ ಎಷ್ಟೆಲ್ಲ ಬಂದೈತೆ ಹಬ್ಬದಲ್ಲ, ಅಂದರೆ ಹಲಸಿನ ಮೇಳದಲ್ಲ. ಇನ್ನೂ ಸುಮಾರೆಲ್ಲ ಇತ್ತು. ಆದರೆ ವಿಡಿಯೋ ಲಾಂಗ್ ಆತಂತೇಳಿ ಶಾರ್ಟ್ ಮಾಡಿದೆ. ಇನ್ನೂ ಸುಮಾರೆಲ್ಲ ಇತ್ತು. ಬಂದವರಿಗೆಲ್ಲ ಗೊತ್ತಾಗ್ಬೇಕು ಸಾಕು ಎಷ್ಟಪ್ಪ ಬಂದಿತ್ತು, ಎಂತ ಬಂದಿತ್ತು, ಎಂತೆಲ್ಲ ನೀವು ತಗೊಂಡಿರಿ ಅನ್ಕೊಂಡು. ಈ ಪ್ರಾಡಕ್ಟ್ ಯೂಸ್ ಮಾಡಿದ ಕೂದಲು ಯಾವ ಸಮಸ್ಯೆ ಬರಲ್ಲ. ಪ್ರದೀಪ್ ಅಂತ ನಮ್ಮ ಅದರ ನ್ಯಾಚುರಲ್ ಫಾರ್ಮ್ ಅಂತ ಇದೆ ಬ್ರಹ್ಮಾವರದಲ್ಲಿ. ಇದರಲ್ಲಿ ನಮ್ದು ಅದ್ರ ಮಶ್ರೂಮ್ ಫ್ರೆಶ್ ಮಶ್ರೂಮ್ ಸಿಗ್ತದೆ. ಅದಲ್ಲದೆ ಮಶ್ರೂಮ್ ಕುಕೀಸ್ ಅನ್ನ ರೆಡಿ ಮಾಡ್ತೇವೆ. ಇದು 100% ನ್ಯಾಚುರಲ್ ಕುಕೀಸ್ ಆಗಿದೆ. ಇದರಲ್ಲಿ ಮೈದಾ ಇಲ್ಲ, ಗೋಧಿ ಇಲ್ಲ, ಫ್ರೂಟಿನ್ ಇಲ್ಲ, ಶುಗರ್ ಇಲ್ಲ. ನಾವು ಅದ್ರ ಬದಲಿಗೆ ಮಶ್ರೂಮ್ ಮತ್ತೆ ಮಿಲೆಟ್ಸ್ ಅನ್ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿ ಶುದ್ಧ ಬೆಣ್ಣೆಯನ್ನು ಹಾಕಿ ಮಾಡಿರುವಂತದ್ದು. 100% ನ್ಯಾಚುರಲ್ ಕುಕೀಸ್. ಮಕ್ಕಳಿಂದ ದೊಡ್ಡವರು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಇದು ಬ್ರಹ್ಮದಲ್ಲಿ ಸಿಗ್ತದೆ, ಉಡುಪಿಯಲ್ಲಿ ಸಿಗ್ತದೆ, 300 ಸಹ ಸಿಗ್ತಾ ಇದೆ, ಎಲ್ಲ ಕಡೆ ಇದು ಸಿಗ್ತಾ ಇದೆ. ಇದು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಫೋನ್ ನಂಬರ್ ಇದೆ. ಬಿಸ್ಕೆಟ್ ಇದು ಯೂಟ್ಯೂಬರ್ ನೀವು ನನಗೆ ಫ್ರೀ ಆಗಿ ಕೊಟ್ಟರು. ಇದರದ್ದು ರಿವ್ಯೂ ಹಾಕ್ತೆ. ಹಾಗೆ ನಿಮಗೆ ತುಂಬ ಥ್ಯಾಂಕ್ಸ್. ಪ್ಯಾಕೆಟ್ ಲಾಯ್ಕಿತ್ತು. ಪ್ಯಾಕಿಂಗ್ ಸಿಸ್ಟಮ್ ಒಳ್ಳೆ ಮಾಡಿರು. ಮಶ್ರೂಮ್ ಕುಕ್ಕೀಸ್ ಅಂತ ಹೇಳಿರು ಕಾಣಿ. ಒಳ್ಳೆ ಇತ್ತು ಕಾಣಿ, ಲಾಯ್ಕಿತ್ತು ಕುಕ್ಕೀಸ್. ಒಳ್ಳೆ ಇತ್ತು. ನೀವು ಟ್ರೈ ಮಾಡಿ ಮಶ್ರೂಮ್ ಕುಕ್ಕೀಸ್. ನೀವು ಟ್ರೈ ಮಾಡಿ, ನೀವು ತಗೊಂಡು. ಭಟ್ರ ಹತ್ರ ಹೋಗಿ ಸ್ವಲ್ಪ ಐಟಮ್ ತಗೊಂಬ ಅಂದರೆ ರಶ್ ಅಂದರೆ ರಶ್, ಕಾಲು ಹಾಕೋಕೆ ಜಾಗ ಇಲ್ಲ. ಅದಕ್ಕೆ ಇವತ್ತು ಪುನಃ ಹೋದೆ. ಹೊರೆ ಎಂತ ಕಾಂಬುದು, ನಂಗೆ ಬೇಕಾದ ಐಟಮ್ ಎಲ್ಲ ಸಿಗಲ್ಲ. ಆದರೆ ಸಿಕ್ಕೋದ್ರಲ್ಲೂ ಕೆಲವು ಐಟಮ್ ಎಲ್ಲ ತಗೊಂಡು ಬಂದೆ. ಸುಮಾರೆಲ್ಲ ಐಟಮ್ ಬಂದಿತ್ತು. ನನಗೆ ಕಾಂಬತ್ತಿಗೆ ಒಂದೇ ಕಡೆಗೆಲ್ಲ ಇತ್ತಲ್ಲ, ಖುಷಿ ಆಯಿತು. ತೆಂಗಿನ ಎಣ್ಣೆ ಬಂದಿತ್ತು, ಬಳೆ ಬಂದಿತ್ತು, ಕಿವಿದು ಬಂದಿತ್ತು, ಎಲ್ಲ ಕಂಡು ಖುಷಿ ಆಯಿತು. ಎಲ್ಲೊಬ್ರಿಗೆ ಅವರಿಗೆ ಶೆಕೆ ಆಗ್ತಿತ್ತೇನೋ, ಗಾಡಿ ಹಾಕಂತಿದ್ದೀರು. ಹಾಗೆ ಮುಂದೆ ಬಪ್ಪತ್ತಿಗೆ ನನಗೆ ಇಷ್ಟ ಅಂದ್ಕೊಂಡು ಕಾಂಬತ್ತಿಗೆ ನೇರಳೆ ಹಣ್ಣಿದ್ದಿತ್ತು. ಎಷ್ಟಕ್ಕೆ ಅಂದರೆ 1/4 kg ಅವರು 80-70 ರೂಪಾಯಿ ಎಲ್ಲ ಹೇಳ್ರು. ನನಗೆ ಕೊಟ್ಟರು ತಿಂಬುಕ್ಕೆ. ಸಿಹಿ ಇದ್ದಿತ್ತು ಒಳ್ಳೆ ಅಂದ್ಕೊಂಡು ನೇರಳೆ ಹಣ್ಣು ಸಮೇತ ತಗೊಂಡೆ. ಹಾಗೆ ಮಾತಾಡಿದೆ, ಫಾಲೋ ಮಾಡಿ ಅಂದೆ. ಹಾಗೆ ಅವರು ಫಾಲೋ ಮಾಡ್ರು, ನಾನು ಅವ್ರಿಗೆ ಫಾಲೋ ಮಾಡಿದೆ. ಸಬ್ಸ್ಕ್ರೈಬು ಮಾಡಿರು. ಹಾಗೆ ಸುಮಾರು ಜನ ಸಿಕ್ಕಿರು. ಎಲ್ಲ ಮಾತಾಡ್ತಿದ್ರು, ಚಾನಲ್ ಯಾವುದು, ಎಂತ, ಎಲ್ಲಿಂದ ಬಂದದ್ದು ಅಂದ್ಕೊಂಡು. ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ರು. ಒಂದು ಹಲಸಿನ ಹಬ್ಬಕ್ಕೆ ಹೋದದ್ದೇ ಸುಮಾರು ಜನ ಗುರ್ತಾರು, ಸಬ್ಸ್ಕ್ರೈಬ್ ಮಾಡ್ರು, ಮಾತಾಡ್ರು. ನಂಗೆ ಭಾರಿ ಖುಷಿ ಆಯಿತು. ಅಪ್ಪನ ಜೊತೆ ಹಲಸಿನ ಮೇಳಕ್ಕೆ ಬಂದಮೇಲೆ ಹಲಸಿನ ಹಣ್ಣು ತಗೊಂಡಿರತ್ತ. ಹಾಗೆ ಒಂದು ಟೇಸ್ಟಿಗೆ ಅಂದ್ಕೊಂಡು ಅವ್ರು ಕೊಟ್ಟರು. ಚಪ್ಪ ಇದ್ದಿದ್ದು, ಆರು ಅಡ್ಡಿಲ್ಲ, ಚಂದ್ರಬಕ್ಕೆಯ ಅಂಥದ್ದಂಥದ್ದು ಹೆಸರು ಹೇಳಿದ್ರು. ಮತ್ತು ನಾವು ಅದನ್ನೊಂದು 1/4 kg ತಗೊಂತು. ಅಡ್ಡಿಲ್ಲ 1/4 kgಗೆ. ಎಂತಕ್ಕಂದರೆ ಅದು ಇಡೀ ಹಲಸಿನ ಹಣ್ಣು ತಗೊಂಡು ಅದರದ್ದೆಲ್ಲ ವೇಸ್ಟ್ ಹೊರಗೆ ಬಿಸಾಕಿ ಸಿಗೋದು ಸ್ವಲ್ಪ ಆದರೂ. ಇದು ತೆಗೆದು ಅವರೇ ಕೊಟ್ಟಿರ್ತಾರೆ. 100 ರೂಪಾಯಿ ತಗೊಂಡ್ರು, ಅಡ್ಡಿಲ್ಲ. ಹಾಗೆ ನಾವು ಹೊರಟು ಮನೆಗೆ ಬಂತು. ಈ ದಿನ ಇಲ್ಲಿಗೆ ಮುಗೀತು. ರಾತ್ರಿಯೂ ಆಯಿತು. ಕೆಲವು ಐಟಮ್ ತಗೊಂಬಿದ್ದಿದ್ದು, ಅದು ತಗೊಂಬಕಾಯಿಲ್ಲ. ಆ ನಮ್ಮನೆ ರಶ್ ಇದ್ದಿತ್ತು. ಅದಕ್ಕೆ ಮಧ್ಯಾಹ್ನ ಸುರಿಗೆ ಹೋಪ ನಾಳೆಗೆ ಅಂಥೇಳಿ ಫ್ರೆಂಡಿಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ ಒಟ್ಟಿಗೆ ಪುನಃ ಹೋಯ್ತು. ಎಂತ ಆಯ್ತು ಅಂಥೇಳಿ ಕಾಂಬ ಬನ್ನಿ. ಇವರೇ ನಮ್ಮದು ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು ಅನ್ಲಕ್ಕ. ಒಂಥರ ಹಾಗೆ ನಮಗೆ ಅಲ್ಲೇ ನಮ್ಮದು ಮನೆ ಹತ್ರ ಇಪ್ಪತ್ತು ಪೆಟ್ರೋಲ್ ಬಂಕಲ್ಲೂ ಪೆಟ್ರೋಲ್ ಹಾಕಿ ಮುಂದೆ ನಾವು ಹಲಸಿನ ಮೇಳಕ್ಕೆ ಹೋಯ್ತು. ಒಂಥರ ಮಾತಾಡ್ತಾ ಗಮ್ಮತ್ತು ಮಾಡ್ತಾ ಬ್ರಹ್ಮವರ ಬಂದದ್ದೇ ಗೊತ್ತಾಯಿಲ್ಲ. ಹಾಗೆ ನಾವು ಒಂಥರ ಗಮ್ಮತ್ತು ಮಾಡ್ಕೊಂಡು ನನ್ನ ಅಕ್ಕಂಗೆ ಒಂಥರ
ತಮಾಷೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಿತ್ತು. ಇಲ್ಲೊಂದು ಸಣ್ಣ ಗಮ್ಮತ್ತಾಯ್ತು. ಎಂತ ಅಂದ್ಕೊಂಡು ನೀವೇ ಕಣ್ಕ ಬನ್ನಿ. ಪಾಪ ಅವಳಿಗೆ ಎಂತ ಇಟ್ಟಿದೆ ಎಂಥದ್ದು ಗೊತ್ತಿಲ್ಲ. ಅವಳು ಪಾಪ ಹುಡುಕ್ತಿದ್ದಾಳೇನು ಬೇಡ. ಅಷ್ಟರೊಳಗೆ ನಾನು ಇವನಿಗೂ ಒಂದು ಗಮ್ಮತ್ತು ಮಾಡುವ ಅಂದ್ಕೊಂಡು ಇವನ ಹತ್ರವೂ ಸ್ವಲ್ಪ ಮಾತಾಡಿ ಗಮ್ಮತ್ತು ಮಾಡಿ ಹರಟಿ ಹೊಡ್ಕೊಂಡು ಎಲ್ಲ ಹೋಯ್ತು. ಗಮ್ಮತ್ತು ಕಣ್ಕ ಬನ್ನಿ. ಇವನು ವಿಡಿಯೋ ಎಲ್ಲ ಅಂದರೆ ಕಣ್ಣು ಮುಚ್ಕೊಂತ ಇಲ್ಲಾಂದರೆ ಮುಖ ಮುಚ್ಕೊಂತ ಆದ್ರೆ ಸ್ಟೇರಿಂಗ್ ಕೈಯಲ್ಲಿ ಪೋಕೋಸ್ಕರ ಎಂತ ಮಾಡೋಕ್ಕೂ ಇಲ್ಲ. ಸುಮ್ಮನೆ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ರೋಡ್ ಕಾಂತ ಹೋದ. ಎಂತ ಗಮ್ಮತ್ತು ಮಾಡೋಕ್ಕೂ ಇಲ್ಲ ಅವನಿಗೆ. ನಮ್ಮ ಅಕ್ಕಂಗೆ ನಾವು ಗಮ್ಮತ್ತು ಮಾಡ್ತಾ ಬಂತೆ. ಅಕ್ಕ ಇದ್ರಪ್ಪ ಮಾತಾಡಿ ಪ್ರದೀಪನೇ ಇನ್ನು ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಮಾಡ್ಬೇಡ ನೀವೇ ಮಾಡ್ಕೊಂಡು ನೀವೇ ನನಗೆ ಆಗೋಲ್ಲ. ವ್ಲಾಗ್ ಮಾಡಿ ದೊಡ್ಡದಲ್ದ ಫೋನ್ ಫುಲ್ ಆಗಿ ಒಂದು ವೀಡಿಯೋ ತೆಗೋರೊಳಗೆ 3 ನೋಟಿಫಿಕೇಶನ್ ಬಂದ್ರೆ ಜಾಗ ಇಲ್ಲ ಅನ್ಕೊಂಡು ಅವಳು ಮನೆ ತಗೊಂಡಿದ್ದಾಳು. ಏನು 50 ಎಕರೆ ಜಾಗ ಅಲ್ಲಿ ಮಸ್ತ್ ಜಿಯೋ ರೀಚಾರ್ಜ್ ಆಗಿ ಅದು ಇತ್ತವಲ್ಲ. ಇಲ್ಲ ನಾನು 5 ಟಿ ಬಿ ಸ್ಪೇಸ್ ಫ್ರೀ ಕೊಡೋದು ಗೂಗಲ್ ಡ್ರೈವ್. ಅಲ್ಲ ನಾನೊಂದು ಕ್ಲೌಡ್ ಸ್ಟೋರೇಜ್ ಅಪ್ಡೇಟ್ ಮಾಡಿದೆ. ಆದ್ರೂ ಅದೆಂತಕ್ಕೂ ತಕ್ಕಂತಿಲ್ಲ. ಅಲ್ಲ ಕ್ಲೌಡ್ ಎಲ್ಲ ಸಿಕ್ಕತ್ತ 5 TB. ಅದು ಹೊಸ ರೀಚಾರ್ಜ್ ಬಂದ ನಮ್ಮ ಮಾರ ಒಳ್ಳೆ ಆ ರಿಚಾರ್ಜ್ ನಾನು ಮಾಡಿದೆ. ಅದು ಹೆಂಗೆ ಯೂಸ್ ಮಾಡೋದು ನಂಗೆ ಗೊತ್ತಿಲ್ಲ. ಎಷ್ಟು ರೂಪಾಯಿ? ಅಲ್ಲ ಡ್ರೈವಿಂಗ್ ಹೋಗ ನಾನು ಡ್ರೈವಿಂಗ್ ಕಾಣ ಅಲ್ಲಿ ತಗೊಂಡು ಅಲ್ಲ ಅದರಿಂದವೇ ನಂಗೆ ಜಮೀನು ಫ್ರೀ ಬಂದದ್ದು ಆ್ಯಕ್ಚುಲಿ. ನಾನು ಸುಮಾರು ಹಿಂದೆ ದಂಡ ರೀಚಾರ್ಜ್ ಮಾಡಿದೆ ನಾನು ಸುಮ್ಮನೆ ರಗಲಿ ಬೇಡ ಅಂತ. ಅದು ಲಾಸ್ ಆಯ್ತು ನನಗೆ. ವರ್ಷದ್ದೇ ಮಾಡೋದು ಸರಿ. ನಿನ್ನ ಮದಿಗೆ ಒಬ್ಬದಿಗೆ ಮರೆ ಇಲ್ಲೊಂದು ಸಿಕ್ಕ ಬಿದ್ದಿತ್ತು ಸ್ವಲ್ಪ ರೆಕಾರ್ಡ್ ಆಗ್ತಿಲ್ಲ ಅಲ್ಲ ಆದಿತ್ತು ಮರೆ. ಇವತ್ತು ಈ ಟೈಮಲ್ಲಿ ಈಗ ಸ್ವಲ್ಪ ರಶ್ ಕಮ್ಮಿ ಅನ್ಕೊಂಡೆ ಅನ್ಕೊಂಡೆ. ಹೌದು ಇವತ್ತು ಕಾರು ಕಮ್ಮಿ ಇತ್ತು. ಆಚೆಗೆ ನಿಲ್ಲಿಸ್ಬೇಕಿತ್ತೇನು? ಆಚೆಗೆ ಹಾಕುದಿಲ್ಲ. ಇಲ್ಲ ಒಳಗೆ ತಗೊಂಡ್ಲಕ್ಕಲ್ಲ. ಇಲ್ಲೇ ಒಳಗೆ ತಗೊಂಡ್ಬಿಡ್ಬೇಕು. ಹೌದು ಆಚೆಗೆ ಹಾಪ SMS ಒಳಗೆ ಅಂದ್ರೆ ಪಾರ್ಕಿಂಗ್ ಬಿಡ್ತಾರೆ. ನಿನ್ನೆ ಆ ನಮ್ಮನಿಗೆ ಹೋಗ್ತಿದ್ದೀರಾ? ಓ ಅಷ್ಟು ಜಾಗ ಇಲ್ಲ ಮರತ್ಯಾ ಇತ್ತು ಮರೈತಿ. ಅರೆ ಈಗ ಒಂಚೂರು ಜನ ಕಮ್ಮಿ ಇತ್ತು. ಆಕಾಶ ಪಾತ್ರ ಎತ್ತರ ಇದ್ರ ಮೇಲೆ ಈಗ ಹತ್ಕೊಂಡು ಹೋಯ್ಕಾರಲ್ಲ. ಇಲ್ಲೆಲ್ಲ ಒಂಚೂರು ಅಡ್ಡಿಲ್ಲ. ನಿನ್ನೆ ಆಚೆ ಬದಿ ಇಡೋಕ ಇಲ್ಲ ನಮ್ಗೆ. ಕಾಂಬ ಎಷ್ಟು ಮುಂದೆ ಹಾಕ್ತ ಅಷ್ಟು ಮುಂದೆ ಹೋಗಿ ಹೋಟೆಲ್ ಎದುರು ಹಾಕ್ತಾರೆ. ಎಷ್ಟು ಮುಂದೆ ಅಷ್ಟು ಮುಂದೆ ಹಾಕೋ ಹೋಗ ಬೈಕಲ್ಲ. ಬನ್ನಿ ಎತ್ಕೊಡ ಮನೆ ಹೆಣ್ಮಕ್ಳು ಕೊಡ ಒಂದೊಂದು ಇದೆಂತ ಹಾಕೋದು ಅಂತೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆಯಿತಾ? ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ. ಅಣ್ಣ ಎಷ್ಟು ಸರ್ ಇದು 90 ಸರ್, ಇದು 80, ಇದು 100, ಇದು 110. ಇದು ಬೆಳಗಾವಿಯಿಂದ ಬರುತ್ತೆ, ಬಟ್ ಜಂಬಡಿ ನಡೆಯೋದು. ಇದು ಆಂಧ್ರ, ಇದು 2 ಲೋಕಲ್. ಯಾವ ಸ್ಟೇಟಿಗೆ ಬಾರಲ್ಲ ಕೇರಳ ಇದ್ದಿದ್ದು ಬೆಳಗಾವಿ ಪಾಸ್. ಎಂಥದೇ ಹೇಳಿ ಎಲ್ಲೇ ಹೋಯ್ನಿ ನೇರಳೆ ಹಣ್ಣು ಕಂಡ್ರೆ ಕೂಡಲೇ ಕಣ್ಣಿಗೆ ಬೀಳುತ್ತೆ. ಫಸ್ಟ್ ಹೋಪತಿಗೆ ಇವತ್ತು ನನಗೆ ಕಣ್ಣಿಗೆ ಬಿದ್ದಿತ್ತು. ಹೋಪತಿಗೆ ನೇರಳೆ ಹಣ್ಣು ತಗೊಂಡೆ ಒಳಗೆ ಹೋಯ್ದೆ. ಒಳಗೆ ಹೋಪತಿಗೆ ನಂಗೆ ನಿನ್ನೆ ಸಿಕ್ಕರು ಬ್ಯಾಡ್ದ ಇವತ್ತು ಕೇಂದ್ರ ಎಂತ ಮಾಡೋದು. ನಾನಿಲ್ಲಿ ಆಲ್ರೆಡಿ ತಗೊಂಡಾಯ್ತು. ನಿನ್ನೆನೂ ಅವ್ರದ್ದು ತಗೊಂಡದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದಿದೆ. ಕೋಲ್ಡ್ ಮಾಡಿ ತಿಂಬ ಅಂದ್ಕೊಂಡು ಇವತ್ತು ತಗೊಂಡೆ.
ಅರ್ಧ ಕೆ ಜಿ ತಗೊಂಡೆ, ಅಂದರೆ ಅರ್ಧ ಕಾಲು ಕೆ ಜಿ ಫ್ರೆಂಡಿಗೆ, ಕಾಲು ಕೆ ಜಿ ನಂಗೆ ಅಂದ್ಕೊಂಡು. ಒಳ್ಳೆಯದಿತ್ತು ಇವತ್ತಿದ್ದು ನಿನ್ನೆದು. ನೀವು ತಗೊಳ್ಳಿ, ಎಲ್ಲರೂ ಸಿಕ್ಕರೆ ನಿಮಗೆ ಮುಂದೆಲ್ಲರೂ ಲಾಯ್ಕ್ ಹತ್ತೆಂಬುಕೆ. ನೇರಳೆ ಹಣ್ಣಿದೊಂದು ಸ್ಟೋರಿ ಇತ್ತು, ಅದು ನಾನು ನೆಕ್ಸ್ಟ್ ಯಾವತ್ತಾರು ಹೇಳ್ತೆ ಅಕ್ಕ. ಮತ್ತು ಮುಂದಕ್ಕೆ ಮಾವಿನ ಹಣ್ಣು, ವೆರೈಟಿ ಮಾವಿನ ಹಣ್ಣಿದ್ದು, ವೆರೈಟಿ ಗುಲಾಬಿ ಗಿಡ, ದಾಸವಾಳ ಗಿಡ, ಮತ್ತು ನಿಮ್ಮದು ಹಲಸಿನ ಗಿಡ, ಮಾವಿನ ಗಿಡ, ವೆರೈಟಿ ಹಣ್ಣಿನ ಗಿಡಗಳಿದ್ದಿದ್ದು. ಮತ್ತು ಗಿಡಗಳಿದ್ದು ಗಡ್ಡೆ ಅಂತಾರಲ್ಲ ಅದಿದ್ದಿತ್ತು. ಮತ್ತು ನಾವು ಹಾಗೆ ತಗೊಂಬತ್ತಿಗೆ ಮುಂದೆ ಹೋಪ ಅಂದ್ಕೊಂಡು ಹಲಸಿನ ಹಣ್ಣು ಹಲಸಿನ ಹಣ್ಣು ಒಂದು ರೇಟ್ ಮಾಡಿಗೆ ಹಲಸಿನ ಹಣ್ಣು ತಗಂತು. ಕಾಂಬಕ್ಕೆ ಹೊರೆ ಒಳಗೆ ತಗೊಂಬಕ್ಕಿಂತ ಹೊರಗೆ ತಗೊಂಡಿದ್ದೀರಿ, ಇನ್ನೂ ನಮಗೆ ಒಳ್ಳೆ ರೇಟಾಗಿ ಸಿಗ್ತಿತ್ತು. ಒಳಗೆ ಒಂಚೂರು ಕಾಸ್ಟ್ಲಿ ಆಯಿತು, ಹೊರಗೆ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಯಿತು. ಕಣ್ಕಂಡು ತಗೊಂಡಿದ್ದು ಆರು ಅಡ್ಡಿಲ್ಲ, ವ್ಯಾಪಾರ ಅಲ್ಲ, ಒಂದು ಗಮ್ಮತ್ತು ಮಾಡ್ತು. ಅದಾದ ಟೋಟಲ್ ಏನು ಗೊತ್ತಾನೆ ಬರೀ ಅಂತ ತಮಾಷೆ ಒಳ್ಳೆ ಮಾಡ್ತಲ್ಲ. ಫ್ರೆಂಡ್ಸ್ ಅಂದರೆ ಹಿಂಗೆ ಇರ್ಕ, ಎಲ್ಲರೂ ತಿರ್ಗೋಕೆ ಆಪತ್ತಿಗೆ ಇಲ್ದಿರ ಎಂಥವ್ರು ಬೇಕಂಬತ್ತಿಗೆ. ಇಲ್ಲಿ ನಮಗೆ ಎಂಥವ್ರು ತುಂಬ ಹೆಲ್ಪ್ ಬೇಕಾರೆ ಜೀವಕ್ಕೆ ಜೀವ ಕೊಡೋದು ಫ್ರೆಂಡ್ ಇವ. ಮೊನ್ನೆ ಮದುವೆ ಆಯಿತು. ಸೊ ಹೋಳಿಗೆ ಯಾವ ದೋಸೆ ಯಾವ್ದು ಗೊತ್ತಿಲ್ಲ ಇವನಿಗೆ, ಅದು ದೋಸೆ ಕಾಣಂಗೆ ತೋರ್ಸ್ದಂಗೆ ಎಂತ ಮಾಡಿ ತಗೋಬೇಕಾರೆ ಒಂದು ಎಷ್ಟು ಕೇಳಿ ಒಂದು ಸಾಕು. ವಜ್ರ ಹೋಳಿಗೆ ಅಂತ ವಜ್ರ ಹೋಳಿಗೆ ಎಲ್ಲ ಬದು ಸಿಗುತ್ತೆ. ಬೇಡ ತುಪ್ಪ ಹೌದಾ? ಮುಂದೆ ಹಬ್ಬ ಜಿಲೇಬಿ ಹತ್ತು ಹಾಕಿ ಮಾಡೋದ. ಬನ್ನಿ ಏನೇ ಬನ್ನಿ, ಹೋಯ್ ನೀವು ತಗೊಳ್ಳಿ, ಬನ್ನಿ ಟೇಸ್ಟ್ ಕಾಣಿ, ಬನ್ನಿ ನೀವು ತಗೊಳ್ಳಿ, ಇಷ್ಟ ಓಕೆ ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಬನ್ನಿ ಬನ್ನಿ ಮುಂದೆ ಹಬ್ಬ ಜಿಲೇಬಿ. ಒಬ್ಬರು ನಾನು ವಿಡಿಯೋ ತೆಗೋತಿಗೆ ಹಾಗೆ ಜಿಲೇಬಿ ಮಾರ್ತಿದ್ದಿರು. ಅವರು ಜಿಲೇಬಿ ತಕಣಿ ತಿನ್ನಿ ಟೇಸ್ಟ್ ಮಾಡಿ ಅಂದ್ಕೊಂಡು ಹಿಂದೆ ಹೋಪರೆಲ್ಲ ಕಾಮೆಂಟ್ ಮಾಡ್ತಿದ್ದಿರು, ಬೇಡ ಮರೆಯ ಸುಮ್ಮನೆ ಇಕೋ, ನಂಗೆ ಬೇಡ ಚರಿ ಮಾಡಬೇಡ ಅಂದ್ಕೊಂಡು. ಇನ್ನು ಕೆಲವರೆಲ್ಲ ಒಂದೊಂದು ರಗ್ಲಿ ಮರೆಯ, ಆಚೆ ಹೊತ್ತೆ ಈಚೆ ಹೊತ್ತೆ ಒಂದೇ ಜಿಲೇಬಿ ತಿನ್ನಿ ಹಾಗೆಲ್ಲ ಕಮೆಂಟ್ ಮಾಡಬೇಡಿ. ಅವರು ಒಂಥರ ವ್ಯಾಪಾರಕ್ಕೆ ಬಂದವರು. ನೀವು ಹೆಂಗೆ ಕಾಂಬಕ್ಕೆ ಬಂದಿರಿ ಹಲಸಿನ ಮೇಳದಲ್ಲ, ಹಾಗೆ ಅವರು ವ್ಯಾಪಾರವೇ ಅಂಥೇಳಿ ಮಾಡೋಕ್ಕೆ ಬಂದಿರೋ. ಅವರಿಗೆ ಪ್ರೋತ್ಸಾಹ ಕೊಡಿ. ನಿಮ್ಗೆ ಬೇಕಾ ತಕಣಿ, ಬ್ಯಾಡ್ದ ಕಮೆಂಟ್ ಮಾಡಬೇಡಿ, ಸುಮ್ಮನೆ ಹೋಗ್ತೀರಿ ಕಾಂತ. ತಿಂದವರು ಒಂದು 50 ರೂಪಾಯಿ ಅವರಿಗೆ ವ್ಯಾಪಾರ ಮಾಡಿ ಜಿಲೇಬಿ ತಕಣಿ. ಹಲಸಿನ ಹಣ್ಣಿದ್ದು ಲಾಯ್ಕಿತ್ತು, ನಾನು ತಗೊಂಡಿದ್ದೆ. ನಾ ಫಸ್ಟ್ ಟೇಸ್ಟ್ ಮಾಡಿದೆ, ಮತ್ತು ಮನೆಗೆ ಹೋಪತಿ ತಕಂತೆ ಅಂಥೇಳಿ ಅವ್ರ ಹತ್ರ ಹೇಳ್ಕೊಂಡು ರಿಟರ್ನ್ ಬಪ್ಪತ್ತಿಗೆ ಜಿಲೇಬಿ ತಗೊಂಡು ಮನೆಗೆ ಬಂದಿದ್ದೆ. ಮರೆ ಹೆಂಗಿತ್ತು? ಒಳ್ಳೆ ಲಾಯ್ಕಿತ್ತ ತಿನ್ಲಕ್ಕಲ್ಲ? ಹೋಪತ್ತಿಗೆ ಇನ್ನೊಂದು ತಗೊಂಡು ಅಪ್ಪ, ಬಿಸಿ ಇತ್ತು. ಪೂರ ಕೊಡ್ತೀಯಾ? ಹೌದೆಂತಕ್ಕೆ ಒಳ್ಳೆ ಆಯ್ತಾ? कही मत हाँ तू हे घेऊ का म्हणतेस नको हाक बाई करते पळेला रे यब्बा
ಪ್ರತಿ ವರ್ಷ 5 ವರ್ಷ ಆಯ್ತಿದಾ ಶುರು 5 ವರ್ಷ. ಕೊಕೊನಟ್ ಆಯಿಲ್ ಇದು ಆಕ್ಚುಲಿ ನಮ್ದು ಕೊಕೊನಟ್ ಆಯಿಲ್ ಬ್ರ್ಯಾಂಡ್ ಪ್ಯೂರ್ ಕೊಕೊನಟ್ ಆಯಿಲ್ ಕೊಡೋದು. 1 ಲೀಟರ್ ಯೂಸ್ ಮಾಡಿದ್ರೆ 2 kg ಕೊಬ್ಬರಿ ಬೇಕಲ್ಲ. ಸೊ ಪ್ಯೂರ್ ಕೊಕೊನಟ್ ಆಯಿಲ್ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ಕೊಕೊನಟ್ ಆಯಿಲ್ ಮತ್ತು ಐರನ್. ಇದಾದರೆ ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ 1 ಲೀಟರ್ ಎಳ್ಳೆಣ್ಣೆ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 3 kg ಎಳ್ಳು ಬೇಕಾಗ್ತದೆ ಪ್ಯೂರ್. ನೀವು ಎಲ್ಲ ಅಡುಗೆಗೆ ಎಡಿಬಲ್ ಇದು, ಅಡುಗೆಗೆ ಯೂಸ್ ಮಾಡ್ಲಿಕ್ಕೆ, ಹೇರಿಗೆ ಎಲ್ಲದಕ್ಕೂ ಯೂಸ್ ಮಾಡಿ. ಇದು ಕೊಕೊನಟ್ ಆಯಿಲಲ್ಲಿ ಚೆಸ್ಟ್ ಮಾಡೋದು ಹೋಮ್ ಮೇಡ್ ಪ್ಯೂರ್ ಬರೀ ಆರ್ಗ್ಯಾನಿಕ್ ಟರ್ಮರಿಕ್ ಮತ್ತು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಮತ್ತು ನೇಂದ್ರ ಬರೋದು. ಬೇಕಾದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ದು ಶಾಪ್ ಬಂದು ಬ್ರಹ್ಮವರದಲ್ಲೇ ಇರ್ಬೋದು. ಬ್ರಹ್ಮವರ ಬಸ್ ಸ್ಟ್ಯಾಂಡಿಂದ ಎದುರಿಗೆ ಸರ್ಕಲ್ ಇರ್ತದೆ, ಎದುರಿಗೆ ಶಾಪ್ ಇರ್ಬೋದು ನಮ್ದು. ಪ್ಲೀಸ್ ಸಪೋರ್ಟ್ ಫಾರ್ ಲೋಕಲ್ ಬಿಸ್ನೆಸ್ ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಕಿಚನ್ ಗ್ಲಾಸ್ 100 ರೂಪಾಯಿ ಅಷ್ಟೇ ಸರ್. ವಾಶ್ ಮಾಡಿ ಕ್ಲೀನ್ ಮಾಡಿ ಅಂತ ಕಿಚನ್ ಅಲ್ಲಿ ಬಳಸ್ತೀರಾ. ಗ್ಯಾಸ್ ಸ್ಟವ್ ಮೇಲೆ ಈ ಥರ ಕಾಫಿ, ಟೀ, ಸಾಂಬಾರ್, ಚಟ್ನಿ, ಮಸಾಲ, ಎನಿ ಲಿಕ್ವಿಡ್ ನೋಡಿ ಒಂದು ಸರಿಗೆ 350-400 ml ಅಬ್ಸರ್ವ್ ಮಾಡುತ್ತೆ. ಬಟ್ ಇದು ಸೋರಲ್ಲ, ಬಟ್ಟೆ ಥರ ಎಲ್ಲ ಲಿಕ್ವಿಡ್ ಇಲ್ಲೇ ಸ್ಟೋರ್ ಆಗಿದೆ. ಪೂರ್ತಿ ಇದನ್ನ ಹಿಂಡಾದ್ಮೇಲೆ ಮನೇಲಿ ಕಾರಿದೆ, ಬೈಕು, ಗ್ಲಾಸು, ಸೀಟು ನೋಡಿ ಸ್ನಾನ ಮಾಡ್ತೀರಾ, ಬೇರೆ ಬೇರೆ ಇಟ್ಕೋಬೇಕು. ತಲೆ ಸ್ನಾನ ಮಾಡಿದ್ರೆ ಲೇಡೀಸ್ ಆಗಿ ಮಕ್ಕಳಲ್ಲಿ ಸೆಕೆಂಡಲ್ಲಿ ಡ್ರೈ. 2 ವರ್ಷ ಡ್ಯೂರೇಬಿಲಿಟಿ ಬರುತ್ತೆ. ಆಲ್ ಪರ್ಪಸ್ ಟು ಯೂಸ್, ಸ್ಪೋರ್ಟ್ಸ್, ಬಾತ್, ಮೇಕಪ್, ಕಿಚನ್, ಕಾರ್ ಗ್ಲಾಸ್, ಎನಿ ಪರ್ಪಸ್ ಟು ಯೂಸ್. 100 ರೂಪಾಯಿ ಅಷ್ಟೇ, 100 rupees. ಇದೆ, ಬೈಕ್ ಇದೆ, ಗ್ಲಾಸು, ಸೀಟು, ಸ್ನಾನ ಮಾಡ್ತೀರಾ ತಲೆಗೆ, ಲೇಡೀಸ್ ಆಗಲಿ ಮಕ್ಕಳಿಗೆ 100 ಅಷ್ಟೇ. ಅಕ್ಕಿ ಪೂರಿ ಮರಕ್ಕೆ ಕುಕ್ಕೀಸ್ ಮಾರಿದವರ ಇಲ್ಲಿ ಇಲ್ದಿದ್ರೆ ತೆಂಗಿನೆಣ್ಣೆ ಮಾರಿದವರ ಇಲ್ಲಿ ಅವರಿಬ್ಬರು ನಮ್ಮವರೇ, ಬ್ರಹ್ಮಾವರದವರೇ. ಅವರಿಗೂ ಸಪೋರ್ಟ್ ಮಾಡಿ ಒಳ್ಳೆ ವ್ಯಾಪಾರ ಇಲ್ಲಿ. ಅವ್ರ ಹತ್ರವೂ ನೀವು ನಿಮ್ಮ ಮನೆ ಬೇಕಾಪು ಹಾಗೆ ತೆಂಗಿನೆಣ್ಣೆ ಇರಲಿ, ಮಕ್ಳಿಗೆ ತಿಂಬಕ್ಕೆ ಬಿಸ್ಕೆಟು, ಕುಕ್ಕೀಸ್ ಆಗಲಿ ಅವ್ರ ಹತ್ರವೇ ತಗೊಳ್ಳಿ. ಹಾಗೆ ನಾವು ಮುಂದೆ ಬಪ್ಪತ್ತಿಗೆ ಹೊರಗೆ ಹಲಸಿನ ಹಣ್ಣು ಮಾರ್ತಿದ್ದಿರು. ಅಲ್ಲಿ ರೇಟ್ ಕೆಂಬತ್ತಿಗೆ ಒಳಗಿನಕ್ಕಿಂತ ಸ್ವಲ್ಪ ಕಮ್ಮಿಯೇ ಹೇಳ್ರು ಅವರು. ಹಾಗೆ ನಾವು ಅವ್ರ ಹತ್ರ 1-2 ಹಲಸಿನ ಹಣ್ಣು ತಗೊಂಡು ಹಾಗೆ ನಾವು ಮನೆಗೆ ಹೊರಡಿದಾರೆ. ಅಲ್ಲ ಶಾಸ್ತಾನದ ಹತ್ರವೂ ಹೀಗೆ ಹಲಸಿನ ಹಣ್ಣು ಮಾರ್ತಿದ್ದೀರು. ಅಲ್ಲೂ ರೇಟ್ಗಿಂತ ಅಲ್ಲೂ ಕಮ್ಮಿ ಹೇಳ್ರು. ಅರೆ ಆಲ್ರೆಡಿ ನಾವು ತಗೊಂಡಿದ್ದಿತ್ತಲ್ಲ, ಅವ್ರು ಹೆಂಗೋ ಅಲ್ಲೇ ಇರ್ತಾರಂಬ್ರು. ಇದಿಷ್ಟು ಖಾಲಿ ಆದಮೇಲೆ ಪುನಃ ಬಂದವ್ರ ತಗೊಂಬ ಅಂದ್ಕೊಂಡು ಹಾಗೆ ನಾವು ಮುಂದೆ ಹೋಯ್ತು. ಹಾಗೆ ನಾವು ಫ್ರೆಂಡಿಗೆ ಮನೆಗೆ ಬಿಟ್ಟಿಕ್ಕಿ ನಾವು ನಮ್ಮ ಮನೆಗೆ ಹೊರಡ್ತು. ಅವ್ರ ಮನೇಲಿ ಎಂಥದ್ದು ಫಂಕ್ಷನ್ ಇತ್ತು ಅಂಥೇಳಿ ಅವರು ಸ್ವಲ್ಪ ಮಧ್ಯ ದಾರಿಲೇ ಇಳ್ಕೊಂಡ್ರು. ಹಾಗೆ ನಾವು ಅವರಿಗೆ ಅಲ್ಲೇ ಬಿಟ್ಟು ನಾವು ನಮ್ಮ ಮನೆಗೆ ಬಂತು. ಹೀಗೆ ಹಲಸಿನ ಮೇಳದಲ್ಲೂ ಖುಷಿ ಆಯಿತು, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು.
ತುಂಬ ಖುಷಿ ಆಯಿತು. ಇಷ್ಟು ವರ್ಷ ಇಲ್ದಿದ್ದ ಎಕ್ಸ್ಪೀರಿಯನ್ಸ್ ಈ ವರ್ಷ ನಂಗೆ ಆಯಿತು. ಎಲ್ಲರೂ ಹಲಸಿನ ಮೇಳಕ್ಕೆ ಹೊಯ್ದಿದ್ದವರೆಲ್ಲ ಬರೋ ವರ್ಷ ಹೊಯ್ನಿ, ಬರೋ ವರ್ಷ ಹೊಯ್ದಿದ್ರೆ ಮತ್ತೆ ವರ್ಷ ಹೊಯ್ನಿ. ಅಂತೂ ಹೊಯ್ದೇ ಇರಬೇಡಿ, ಒಂದು ಸಲ ವಿಸಿಟ್ ಮಾಡಿ. ಅದೆಂತ ಅಂದ್ಕಾಣಿ, ಒಂದು ಗಾದೆ ಮಾತು ಹೇಳ್ತಾರೆ, ಜನ ಮರಳೋ ಜಾತ್ರೆ ಮರಳೋ ಅಂದ್ಕೊಂಡು. ಇದು ಒಂಥರ ಹಾಗೆ ಜಾತ್ರೆಗೆ ಹೊಯ್ಕೊಂಡು ಏನು ಎಕ್ಸ್ಪೀರಿಯನ್ಸ್ ಆತು ಕಾಣಿ, ಹಾಗೆ ಇದರಲ್ಲೂ 3 ದಿನದ್ದೆಲ್ಲ ಆಯ್ತು. ಒಂಥರ ಒಳ್ಳೆ ಗಮ್ಮತ್ತಾಯ್ತು, ಹಬ್ಬದ ಕಣಂಗೆ ಆಯ್ತು. ಒಂಥರ ಎಷ್ಟೋ ಊರಿನವ್ರು ಸಿಕ್ತರು, ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ತರು, ಫ್ಯಾಮಿಲಿ ಅವ್ರು ಸಿಕ್ತರು. ಮತ್ತು ಒಳ್ಳೊಳ್ಳೆ ಹಣ್ಣು ಹಂಪಲು ಎಲ್ಲ ಸಿಗತ್ತೆ. ಮತ್ತು ಎಂತಂದರೆ ನೀವು ಕಾಣ್ದಿದ್ದ ಹಣ್ಣೆಲ್ಲ ಹಲಸಿನ ಮೇಳದಲ್ಲಿ ತಗೊಬತ್ರು ಪಾಪ ಅವರು. ಲಾಯ್ಕಿತ್ತು ಹಲಸಿನ ಮೇಳ. ಈ ವರ್ಷ ಹೊಯ್ದಿದ್ದವರೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ, ಬರೋ ವರ್ಷ ಪುನಃ ಬತ್ತು ಹಲಸಿನ ಮೇಳ. ಬ್ರಹ್ಮಾವರದಲ್ಲಿರುತ್ತೆ, ಕುಂದಾಪುರದಲ್ಲಿ ಹೋದ್ಸಲಿ ಕಂಡಿದೆ, ಈ ಸಲ ನಂಗೆ ಗೊತ್ತಿಲ್ಲ. ಅಲ್ಲೂ ಬತ್ತು. ಎಲ್ಲ ಕಡೆಗೂ ಹೋಯ್ನಿ, ಕಾಣಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫ್ಯಾಮಿಲಿ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯ್ತು, ತಿರ್ಗ್ದಂಗೆ ಆಯ್ತು. ಎಷ್ಟೋ ಹಳಿ ಫ್ರೆಂಡ್ಸ್ ಇಲ್ಲ ಹೊಸ ಫ್ರೆಂಡ್ಸ್ ಸಿಕ್ತರು, ಹೀಗೆ ಗಮ್ಮತ್ತಾಯ್ತು. ವಿಡಿಯೋ ಕಂಡವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ಹೆಂಗಾಯ್ತು ನಮ್ಮದು ಹಲಸಿನ ಮೇಳದ ಟ್ರಿಪ್ ಅಂಥೇಳಿ. ಸಣ್ಣ ಟ್ರಿಪ್ಪ, ಏನು ಭಾರಿ ಏನು ದೊಡ್ಡದಲ್ಲ. ನೀವು ಹೋಗಿದ್ರೆ ನಿಮ್ಮದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆಲ್ಲ ಹೋಗಿದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ. ನಂದು ಅಕೌಂಟ್ ಇತ್ತು ಇನ್ಸ್ಟಾಗ್ರಾಮಲ್ಲಿ, ಪ್ರಿಟಿ ಅಂಶ ಅಂದ್ಕೊಂಡ, ಇಲ್ಲಾಂದರೆ ಪೈ ಪ್ರಿನ್ಸಸ್ ಅಂಥೇಳಿ. ಫೇಸ್ಬುಕ್ಕಲ್ಲಿ ಸುಚರಿತಾ ಪೈ ಅಂಥೇಳಿ ಇತ್ತು. ಅದು ಯಾವುದ್ರಲ್ಲಿ ಬೇಕಾದ್ರೂ ನೀವು ರಿಕ್ವೆಸ್ಟ್ ಕಳಿಸಿ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹಲಸಿನ ಮೇಳಕ್ಕೆ ಹೋಯ್ರಿ ಅವರೆಲ್ಲ ಎಂತೆಲ್ಲ ತಗೊಂಡ್ರಿ ಅಂಥೇಳಿ ಅದ್ರಲ್ಲಿ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ಯೂಟ್ಯೂಬಲ್ಲೇ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಹೆಂಗಾಯ್ತು ಎಂತ ಆಯ್ತು ಅಂಥೇಳಿ ಎಲ್ಲ ಹೇಳಿ. ಇನ್ನೊಂದು ವಿಷಯ ಹೇಳೋಕ್ಕೆ ನೆನಪೋಯ್ತು, ನಿನ್ನೆದು ವೀಡಿಯೋದಲ್ಲಿ ಅನ್ಸತ್ತೆ ನನಗೆ ಹೆಚ್ಚಿನವರು ನಿನ್ನೆ ಕಮೆಂಟ್ ಮಾಡಿರಿ ನಂಗೆ ವಾಟ್ಸಪ್ಪಲ್ಲಿ. ನಂದು ವಾಯ್ಸ್ ಸ್ವಲ್ಪ ಲೋ ಕೇಂತಿತ್ತು, ಒಂಚೂರು ಗಟ್ಟಿ ಮಾತಾಡ್ಕಿದ್ದಿತ್ತು ಅಂಥೇಳಿ. ಅದು ಹಲಸಿನ ಮೇಳದೆಲ್ಲ ಹೋದಲ್ಲ ಒಂಚೂರು ವಾಯ್ಸ್ ಲೋ ಕೇಂತಿತ್ತು, ಎಂತಂದರೆ ಅಷ್ಟೆಲ್ಲ ತುಂಬ ಜನ ಇದ್ದಿರಲ್ಲ, ಹಾಗಾಗಿ ಮೋಸ್ಟ್ಲಿ ನಂದು ವಾಯ್ಸ್ ಲೋ ಕೇಂತಿದ್ದಿತ್ತು. ಎಂತ ಮಾಡೋಕ್ಕಾಗ್ತಿಲ್ಲ, ವೀಡಿಯೋ ಬಂದಾಯಿತು, ಅಪ್ಲೋಡ್ ಆಗಿ ಆಯಿತು. ಅದಕ್ಕೆ ನೀವು ಲೋ ಕೇಂತಿದ್ದಿದ್ರೆ, ಅಂದರೆ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಂತಿದ್ದಿದ್ರೆ, ನಿಮ್ಮದು ಮೊಬೈಲಲ್ಲಿ ಸೌಂಡ್ ಬಟನ್ ಜಾಸ್ತಿ ಮಾಡಿ, ಟಿ ವಿಲಿ ಕಾಣ್ತಿಪ್ಪರ ಟಿ ವಿ ವಾಲ್ಯೂಮ್ 100 ಕೇಳಿ ಅಂಥೇಳಿ ಹೇಳ್ತಾ, ಸಾರಿ ಅನ್ಕಂಡು ಕೇಂಡು. ಯಾರೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿದ್ದರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಅನ್ಕಂಡು ಹೇಳಿ ಇವತ್ತಿಂದ ವ್ಲಾಗ್ ಮುಗಿಸ್ತಿದ್ದೆ. ಎಲ್ಲರೂ ಖುಷಿಯಾಗಿರಿ.